ನಮಸ್ಕಾರ. ಪಬ್ಲಿಕ್ ಫೈಲ್ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಮುಖ್ಯಾಂಶಗಳು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಸಾಬ ಹೋಬಳಿ ಚಿಕ್ಕಗೊಂಡನಹಳ್ಳಿಯಲ್ಲಿ ಸಾಲದ ಬಾಧೆ ತಾಳಲಾರದೆ ರೈತ ಕಾಳೇಗೌಡ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇತ್ತ ಹುಲಿಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 38, 39, 113 ಜನಕ್ಕೆ ಮಂಜೂರಾಗಿದ್ದು, ಅದರಂತೆ ಕೆಲವರು ರೈತರಿಗೆ ಜಮೀನು ಸಿಗದೆ ಕಂಗಾಲಾಗಿದ್ದರು. ರೈತ ಬಂಧು ತಹಶೀಲ್ದಾರರಾದ ಶಂಕರಪ್ಪರವರು ಗ್ರಾಮಕ್ಕೆ ಆಗಮಿಸಿ ಆ ಜಮೀನು. ನಮಸ್ಕಾರ. ಪಬ್ಲಿಕ್ ಫೈಲ್ ಮುಖ್ಯಾಂಶಗಳು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಸಾಬ ಹೋಬಳಿ ಚಿಕ್ಕಗೊಂಡನಹಳ್ಳಿಯಲ್ಲಿ ಸಾಲಬಾಧೆ ತಡೆಯಲಾರದೆ ರೈತ ಕಾಳೇಗೌಡ ಮನನೊಂದು ಆತ್ಮಹತ್ಯೆ. ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮ 38, 39 ಸರ್ವೆ ನಂಬರ್ ಅನ್ನು 113 ಜನರ ರೈತರಿಗೆ ಮಂಜೂರಾಗಿರುತ್ತದೆ. ಜಮೀನು ಸಿಗದೇ ಇರುವುದು ರೈತ ಬಂಧು ಆದ ತಹಶೀಲ್ದಾರ್ ಶಂಕರಪ್ಪನವರಿಂದ ಭರವಸೆ. ಹುಲಿಕೆರೆ ಗ್ರಾಮಸ್ಥರ ರೈತರ ಮುಖದಲ್ಲಿ ಮಂದಹಾಸ. ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಮುಂದೆ ಗ್ರಾಮ ಪಂಚಾಯಿತಿಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಹರೀಶ್ ರವರಿಂದ ವಿವರಣೆ. ಚಿಕ್ಕಗೊಂಡನಹಳ್ಳಿಯಲ್ಲಿ ಸಾಲಬಾಧೆ ತಾಳಲಾರದೆ ಹಾಗೂ ಸುಮಾರು ವರ್ಷಗಳಿಂದ ಅನುಭವದಿಂದ ಇದ್ದ ಜಮೀನು ಸಿಗದೆ ಇರುವುದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಕಾಳೇಗೌಡ ಎಂದು ಕುಟುಂಬಸ್ಥರು ತಿಳಿಸಿದರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಿನಗೂರು ಗ್ರಾಮ ಪಂಚಾಯಿತಿಯ ಚಿಕ್ಕಗೊಂಡನಹಳ್ಳಿ ಗ್ರಾಮದ ನಾವು ನಿವಾಸಿ. ನಾವು ನಮ್ಮ ತಂದೆ ಕಾಳೇಗೌಡರು, ನಮ್ಮ ಹೆಸರು ಸುನಿಲ್ ಕುಮಾರ್, ನಮ್ಮ ತಾಯಿ ಮಂಗಳಮ್ಮ, ನಮ್ಮ ಅಜ್ಜಿ ಸಿದ್ದಮ್ಮ. ಹೌದು, ನಾವು ಇಷ್ಟು ನಮ್ಮ ಕುಟುಂಬ. ನಾವು ಈಗ ನಮ್ಮ ತಂದೆ ಈಗ ಸ್ವಲ್ಪ ದಿನ ಕಾಣೆಯಾಗಿದ್ರು. ನಾವು ತುಂಬ ಹುಡುಕಾಡಿದಾಗ ನಮ್ಮ ತಂದೆ ಈ ಥರ ಚಾನಲ್ ಹೇಮಾವತಿ ಚಾನಲ್ ಇದೆ, ಅಲ್ಲಿ ಬಿದ್ದು ನಾವು ಬಿದ್ದಿದ್ರು. ನಾವು ತುಂಬಾ ದಿನ ಹುಡ್ಕಾಡ್ದು, 10 ದಿನ ಗಂಟ. ನಮ್ಮ ತಂದೆ ದೇಹ ಕೂಡ ಸಿಗ್ಲಿಲ್ಲ. ಹಾಗೆ ತುಂಬಾ ಇನ್ನ ಹುಡ್ಕಾಡಿ ನೋಡಿದಾಗ ಕೆ ಹೊಸಳ್ಳಿ ಹತ್ರ ಈ ತರ ನಮ್ಮ ತಂದೆಯ ದೇಹ ಸಿಕ್ಕಿತ್ತು. ಅದೇ ನಮ್ಮ ಸಮಸ್ಯೆ, ನಮ್ಮ ತಂದೆಯವರು ಏನಂದ್ರೆ ಹಸುಗಳು ಮತ್ತೆ ಶುಂಠಿ ಬೆಳೆ ಎಲ್ಲ ಬೆಳೆ ಮಾಡಿ ನಷ್ಟ ಆಯಿತು. ಈ ತರ ಸಂಘ ಸಂಸ್ಥೆಗಳಲ್ಲಿ ಸಾಲ ಮಾಡ್ಕೊಂಡಿದ್ರು. ಅದಕ್ಕೆ ಮನನೊಂದು. ಹಾಗೆ ನಮ್ಗೆ ಕೂಡ ನಮ್ದೊಂದು 1 ಎಕರೆ ಗದ್ದೆ 45 ವರ್ಷದಿಂದ ಮಾಡ್ತಾ ಇತ್ತು. ಅದಕ್ಕೆ ತುಂಬಾ ಅರ್ಜಿ ಹಾಕಿ ಓಡಾಡಿದ್ರು ಕೂಡ ಇದಾಗಿರ್ಲಿಲ್ಲ. ಅದು ಕೂಡ ನಮ್ಮ ತಂದೆ ತುಂಬಾ ಕೊರಗ್ತಾ ಇದ್ರು. ಹುಲಿಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 38, 39, 113 ಜನಕ್ಕೆ ಮಂಜೂರಾಗಿದ್ದು, ಅದರಂತೆ ಕೆಲವರು ರೈತರಿಗೆ ಜಮೀನು ಸಿಗದೆ ಕಂಗಾಲಾಗಿದ್ದರು. ರೈತ ಬಂಧು ತಹಶೀಲ್ದಾರರಾದ ಶಂಕರಪ್ಪನವರು ಗ್ರಾಮಕ್ಕೆ ಆಗಮಿಸಿ ಆ ಜಮೀನನ್ನು ಬಿಡಿಸಿಕೊಟ್ಟು ದಾಖಲೆಯಂತೆ ಅವರಿಗೆ ಫಲಾನುಭವಿಗಳಿಗೆ ಸಿಗುವಂತೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಅದರಂತೆ ಭೂಮಾಪಕರವರು ಬಂದು ಭೂಮಿಯ ಸುತ್ತಳತೆಯನ್ನು ಅಳತೆ ಮಾಡಿ ಹೋಗಿದ್ದಾರೆ. ಈವಾಗಿನ ಸ್ಥಿತಿಯಲ್ಲಿ ಹುಲಿಕೆರೆ 113 ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. 50 ಎಕರೆ ಇದೆ, ನಿಮಗೆ 75 ಎಕರೆ ಏನಾದರೂ ಹಂಚಿಕೆ ಆಗಿತ್ತಂದ್ರೆ ಅಲ್ಲಿ ಪ್ರಾಬ್ಲಮ್ ಬರ್ತೈತೆ. ಸೊ ಅಲ್ಲಿ ಪ್ರಾಬ್ಲಮ್ ಬಂದಾಗ ಅದನ್ನ ಕಾನೂನುಬದ್ಧವಾಗಿ ಏನು ಬಗೆಹರಿಸ್ಬೇಕು, ಅದಕ್ಕೆ ಮತ್ತೆ ರೂಲ್ ಇದೆ. ಅವಾಗ ಅಕಸ್ಮಾತ್ ನೀನೇ ಮಾಡಕ್ ಸಾಧ್ಯತೆ ಅದ್ರೊಳಗೆ ಸ್ವಲ್ಪ ಅನುಸರಣೆ ಮಾಡಿ ನಮ್ಗೆಲ್ಲ ಹೇಳಿ ದಯಮಾಡಿ ಎಲ್ಲರೂ ಮುಂಜಾಗ್ರತೆ ಮಾಡ್ತೀವಿ ಸರ್. ಅಷ್ಟೇ ಜಮೀನು 1 ಎಕರೆ ಮಾತ್ರ ದೇವ್ರಿಗೆ ನೋಡಿಸಿದ ಅಷ್ಟು ಬಿಟ್ರೆ ಈಗ ಒಂದು ಕೆಲಸ ಮಾಡಂತ. ಈಗ ನಾನೇನು ಮಾಡ್ತೀನಿ ಅಂದ್ರೆ ಒಂದು ಫಸ್ಟ್ ಆಗಿ ಮಾಡ್ತೀನಿ. ನಿಮ್ದು ಲೀಸ್ಟ್ ಇಟ್ಕೊಂತೀನಿ, ಎಲ್ಲರೂ ಲೀಸ್ಟ್ ಇಟ್ಕೊಂಡು ಏನೇನು ಮಂಜೂರಿ ಆಗೈತಿ ಅದನ್ನು ನೋಡ್ಕೊಳ್ಳೋದು. ಅದ್ರ ತಕ್ಕಂಗೆ ಅಲ್ಲಿ ಜಾಗ ಎಷ್ಟು ಐತಿ ಏನೋ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೂ ನನಗೆ ಟೈಮ್ ಬೇಕಂದಂಗೆ ನಾವು ಮಾಡಕ್ಕಿಲ್ಲ. ಇನ್ನೊಂದು ಟೈಮ್ ಸೇರ್ಕೊಂಡು ಇದು ಹಿಂಗೆ ಆಗ್ತೈತಿ ಅಂತ ಇರೋದು ವಾಸ್ತವ ಸ್ಥಿತಿ ಹೇಳ್ತೀವಿ, ಹೇಳಿ ಆಮೇಲೆ ಮುಂದೆ.
ಚನ್ನರಾಯಪಟ್ಟಣ ತಾಲೂಕಿನ ಪಂಚಾಯಿತಿಯ ಮುಂದೆ ಗ್ರಾಮ ಪಂಚಾಯಿತಿಯ ಸಣಧರಣಿ. ಇಷ್ಟು ದಿವಸವಾದರೂ ನಮಗೆ ಸಂಬಳ ಸಿಗದೆ ಇರುವುದು ತೊಂದರೆಯಾಗಿದೆ ಹಾಗೂ ಬಿಲ್ಲು ಹೊಸಲಾತಿಯ ಒತ್ತಡ ನಮಗೆ ಜಾಸ್ತಿಯಾಗಿದೆ. ಇನ್ನೂ ಕೆಲವು ಬೇಡಿಕೆಗಳನ್ನು ತಂದು ಧರಣಿಯನ್ನು ಮಾಡುತ್ತಿದ್ದರು. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯಾದ ಹರೀಶ್ ಅವರಿಗೆ ಮನವರಿಕೆ ಮಾಡಿದರು. ಈ ರೀತಿ ಮುಂದೆ ಆಗದಂತೆ ನೋಡಿಕೊಳ್ಳುತ್ತೇನೆ, ಅದರಂತೆ ನೀವು ಕೂಡ ನಮಗೆ ಸಹಕರಿಸಬೇಕೆಂದು ತಿಳಿಸಿದರು. ಬೇಡಿಕೆಗಳಿದ್ದಾವೆ. ಮೊದಲನೇದಾಗಿ ನಾನು ನೌಕರರ ವೇತನದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಏನು ನೌಕರರ ವೇತನವನ್ನ ನೇರವಾಗಿ ಗ್ರಾಮ ಪಂಚಾಯತಿಗೆ ಬಿಡುಗಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಆ ವೇತನವನ್ನ ಎಲ್ಲ ಗ್ರಾಮ ಪಂಚಾಯತಿಗಳ PDOಗಳು ಏನು ಸರ್ಕಾರದಿಂದ ಬಂದಿದೆ ಆ ಎಲ್ಲ ವೇತನವನ್ನು ಕೂಡ ಪಾವತಿ ಮಾಡಿದ್ದಾರೆ ಅಂತ ನಮಗೆ ನಾವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಇವನ್ ಆಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೂಡ ಹೇಳಿದ್ವಿ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ಯಾರು ಕೂಡ ನೌಕರರ ವೇತನವನ್ನು ಬಾಕಿ ಉಳಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ಸೊ ಸರ್ಕಾರದಿಂದ ಬಂದಂತ ವೇತನವನ್ನು ಎಲ್ಲರೂ ಕೂಡ ಪಾವತಿ ಮಾಡಿದ್ದಾರೆ. ವರದಿಗಾರ ಶಂಕರೇಗೌಡ ಹುಲಿಕೆರೆ. ಜಾಹೀರಾತಿಗಾಗಿ ವರದಿಗಾಗಿ ನಮ್ಮ ಪಬ್ಲಿಕ್ ಫೈಲ್ ಚಾನೆಲ್ ವೀಕ್ಷಿಸಿ. ಜಾಹೀರಾತಿಗಾಗಿ ವರದಿಗಾಗಿ ಸಂಪರ್ಕಿಸಿ 9731275943 9901705246. ಇದಾಗಿತ್ತು ಈ ಕ್ಷಣದ ಪಬ್ಲಿಕ್ ಫೈಲ್ ನ್ಯೂಸ್. ನಮಸ್ಕಾರ.